ನೋಡ್ತಾ ಇದ್ದೀರಾ ಪ್ರಜಾ ನುಡಿ ಡಿಜಿಟಲ್. ನಾನ್ ರೂಪಾ ಕುದ್ರಿ. ಕ್ರಿಸ್ಮಸ್ ಬಂತು ಅಂದ್ರೆ ಸಾಕು, ಪ್ರತಿ ಚರ್ಚ್ಗಳು ಕೂಡ ಮಧುವಣ ಗೀತಿ ತರ ಕಂಗೊಳಿಸ್ತಾ ಇರತ್ತೆ. ಇವತ್ತು ನಾವಿರೋದು ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಚರ್ಚ್ ಅಲ್ಲಿ. ಈ ಸೆಂಟ್ ಫಿಲೋಮಿನಾಸ್ ಚರ್ಚ್ ಅನ್ನ 1843ರಲ್ಲಿ ಮುಮ್ಮಡಿ ಕೃಷ್ಣ ರಾಜ ಒಡೆಯರ್ ಅವರು ಎಲ್ಲಾ ಧರ್ಮದವರಿಗೂ ಪ್ರಾರ್ಥನೆಯಲ್ಲಿ ಸಮಾನ ಅವಕಾಶ ಸಿಗ್ಬೇಕೆಂದು ನಿರ್ಮಿಸ್ತಾರೆ. ಹಾಗೆ 1933ರಲ್ಲಿ ನಾಲ್ವಡಿ ಕೃಷ್ಣ ರಾಜ ಒಡೆಯರ್ ಅವರು ಇದನ್ನು ಇನ್ನಷ್ಟು ದೊಡ್ಡದಾಗಿ ನಿರ್ಮಿಸ್ತಾರೆ. ಇನ್ನು ಸಾಕಷ್ಟು ವಿಶೇಷತೆಗಳನ್ನು ತುಂಬಿರುವಂತಹ ಈ ಚರ್ಚ್ ಅಲ್ಲಿ ಈ ಬಾರಿಯ ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಷನ್ ಆಗ್ತಾ ಇದೆ, ಸೆಲೆಬ್ರೇಷನ್ ಪ್ರಿಪರೇಷನ್ ಹೇಗಾಗ್ತಿದೆ ಅಂತ ನೋಡ್ಕೊ ಬರೋಣ ಬನ್ನಿ. ಸೊ ಈ ಬಾರಿಯ ವಿಶೇಷತೆಗಳು ಈಗಾಗಲೇ ಸಂತ ಫಿಲೋಮಿನಾ ಚರ್ಚ್ ಒಂದು ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಹಾಗೂ ಪ್ರಾರ್ಥನಾಲಯ ಕೂಡ. ಈ ಒಂದು ವರ್ಷದಲ್ಲಿ ನಾವು ಕಳೆದ 19ನೇ ತಾರೀಕಿನಿಂದನೇ ಕ್ರಿಸ್ಮಸ್ ಕಾರ್ನಿವಲ್ಸ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿ 26ನೇ ತಾರೀಕಿಗೆ ಅದು ಮುಗಿಯುತ್ತದೆ. ಇಲ್ಲಿ ಬಂದಂತಹ ಜನರಿಗೆ ಒಂದು ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಹಾಗೂ ಆನಂದವನ್ನು ಬೆಸೆಯುವಂತಹ ಸ್ಥಳವನ್ನಾಗಿ ನಾವು ಮಾಡಿದ್ದೇವೆ. ಇಂದು ವಿಶೇಷವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 11 ಗಂಟೆಗೆ ಸರಿಯಾಗಿ ರಾತ್ರಿ 11 ಗಂಟೆಗೆ ಬಾಲಯೇಸುವನ್ನು ತಂದು ಈ ಒಂದು ಗೋದಲಿಯಲ್ಲಿ ಇಟ್ಟು ಪ್ರತಿಷ್ಠಾಪಿಸಿ ನಮ್ಮ ಧರ್ಮಾಧ್ಯಕ್ಷರು ಪ್ರಾರ್ಥನೆಯನ್ನು ಸಲ್ಲಿಸುವರು ಹಾಗೂ ಸಾಷ್ಟಾಂಗ ನಮಸ್ಕಾರವನ್ನು ಆರಾಧನೆಯನ್ನು ಸಲ್ಲಿಸಿ ತದನಂತರ 11:30 ಗಂಟೆಗೆ ದಿವ್ಯ ಬಲಿ ಪೂಜೆನ ಆಡಂಬರ ಗಾಯನ ಬಲಿ ಪೂಜೆಯನ್ನು ಅರ್ಪಿಸಿ ಜನರಿಗಾಗಿ ಪ್ರಾರ್ಥಿಸಲಿರುವರು. ನಾಳೆ ದಿನ ಬೆಳಗ್ಗೆ 5 ಗಂಟೆಗೆ ಒಂದು ಪ್ರಾರ್ಥನೆಯ ಈ ದೇವಾಲಯದಲ್ಲಿ ಪ್ರಾರಂಭ ಆಗ್ತದೆ. 5 ಗಂಟೆಗೆ ತಮಿಳು ಭಾಷೆಯಲ್ಲಿ, 6 ಗಂಟೆಗೆ ಕನ್ನಡ ಭಾಷೆಯಲ್ಲಿ, 7 ಗಂಟೆಗೆ ಇಂಗ್ಲಿಷ್ ಹಾಗೂ 8 ಗಂಟೆ ತಮಿಳು ಭಾಷೆಯಲ್ಲಿ ನಮ್ಮ ಧರ್ಮಾಧ್ಯಕ್ಷರ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಲಿರುವರು. ಸಂಜೆ 6 ಗಂಟೆಗೆ ಮತ್ತೊಂದು ಕನ್ನಡ ಭಾಷೆಯಲ್ಲಿ ಅಂದರೆ ಇಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಒಂದು ಆಧ್ಯಾತ್ಮಿಕವಾಗಿ ಒಂದು ಪ್ರಾರ್ಥನೆ ಸಲ್ಲಿಸುವಂಥದ್ದು ನಮ್ಮ ಮುಖ್ಯ ಕರ್ತವ್ಯವಾಗಿದೆ. ಸರ್, ಕಳೆದ ಬಾರಿ ಕ್ರಿಸ್ಮಸ್ಗಿಂತ ಈ ಬಾರಿ ಏನೇನು ವಿಶೇಷತೆ ಇದೆ ಸರ್? ಕಳೆದ ಬಾರಿ ಕ್ರಿಸ್ಮಸ್ಗಿಂತ ಈ ಬಾರಿ ಕ್ರಿಸ್ಮಸ್ ಅಂತ ಹೇಳುವಾಗ ಕಾರ್ನಿವಲ್ಸ್ ದಿನಗಳ ಸಂಖ್ಯೆನ ನಾವು ಜಾಸ್ತಿ ಮಾಡಿದ್ದೇವೆ. ಕಳೆದ ವರ್ಷ 3 ದಿನಗಳು ಮಾತ್ರ ಕಾರ್ನಿವಲ್ಸ್ ಮಾಡಿದ್ವಿ. ಈ ಸಲ 7 ದಿನಗಳನ್ನ ಕಾರ್ನಿವಲ್ಸ್ಗಳ ಮುಖಾಂತರ ಎಲ್ಲ ಪ್ರವಾಸಿಗರು ಇಲ್ಲಿ ಬಂದು ತಮ್ಮ ಸಮಯವನ್ನು ಕಳೀಲಿಕ್ಕೆ ಒಂದು ಪ್ರಾರ್ಥನೆಯಾಗಿ ಹಾಗೂ ಒಂದು ಕುಟುಂಬವಾಗಿ ಒಂದು ಸಂಭ್ರಮ ಆಚರಣೆಗೋಸ್ಕರ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಟಿದ್ದೇವೆ. ಎರಡನೇದಾಗಿ ದೇವಾಲಯದ ಒಳಗಡೆ ಚೆನ್ನಾಗಿ ಒಂದು ಅಲಂಕಾರವನ್ನು ಮಾಡಿದ್ದೀವಿ, ಪೀಠ ಅಲಂಕಾರವನ್ನು ಮಾಡಿದ್ದೀವಿ. ಈ ತರ ಒಂದು ವಿಶೇಷವಾಗಿ ಇವತ್ತು ಯೇಸು ಸ್ವಾಮಿಯನ್ನು ಮಲಗಿಸುವಂತಹ ಒಂದು ಕ್ರಿಬ್ಬನ ವಿಶೇಷವಾಗಿ ನಾವು ರೂಪಿಸಿದ್ದೇವೆ. ಅದೇ ರೀತಿ ನಾವು ಐಫೆಲ್ ಟವರ್ ಅನ್ನ ನಾವು ರೂಪಿಸಿದ್ದೇವೆ. ಹೀಗೆ ಹಲವಾರು ರೀತಿ ದೇವಾಲಯಕ್ಕೆ ಬಂದಾಗ ಹಲವಾರು ವಿಷಯಗಳನ್ನ ನೋಡ್ಬೋದು. ಅವರು ಮನಸ್ಸಿಗೆ ಹೋಗುವಾಗ ಶಾಂತಿ ನೆಮ್ಮದಿಯಿಂದ ಹೊರಗೆ ಹೋಗುವಂತಹ ರೀತಿಯಲ್ಲಿ ನಾವು ಸಿದ್ಧತೆಯನ್ನು ಮಾಡಿದ್ದೇವೆ. ಪ್ರತಿ ಕ್ರಿಸ್ಮಸ್ ಅಲ್ಲೂ ವಿಶೇಷತೆ ಅಂದ್ರೇನೆ ಕ್ರಿಬ್. ಈ ಕ್ರಿಬ್ ಅಲ್ಲಿ ಏಸು ಜನಿಸಿದ ಸಂದರ್ಭವನ್ನ ವಿವರಿಸಲಾಗುತ್ತೆ. ಈ ಬಾರಿ ಕ್ರಿಸ್ಮಸ್ ನಲ್ಲಿ ಸೆಂಟ್ ಫಿಲೋಮಿನಾ ಚರ್ಚ್ ಅಲ್ಲಿ ಈ ಕ್ರಿಬ್ ಅನ್ನ ಯಾರು ಆರ್ಟಿಸ್ಟ್ ತಯಾರಿಸ್ತಿದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊ ಬರೋಣ ಬನ್ನಿ. ಒಂದು 5 ವರ್ಷದಿಂದ ಅಲ್ಲಿ ಮಾಡ್ತಾ ಇದ್ದೆ ನಾವು ಸ್ಟೇಜ್ ಮೇಲೆ. ಆಮೇಲೆ ಬ್ಯಾಕ್ ಸೈಡ್ ಮಾಡೋದು. ಈ ಸರಿ ಹೊಸ ಫಾದರ್ ಬಂದಿದ್ದಾರೆ, ಪ್ರಶಾಂತ್ ಅಲೆಕ್ಸ್ ಸುಕ್ವೇರ ಅಂತ. ಅವ್ರು ಈ ಸರಿ ಇಲ್ಲಿ ಮಾಡೋಣ ಅಂತ ಪ್ಲಾನ್ ಕೊಟ್ಟರು. ಇದಕ್ಕೆ ಮೈನ್ ಬಂದ್ಬಿಟ್ಟು ಸಂಪತ್ ಮತ್ತೆ ಸ್ಟ್ಯಾನಿ ಅವರು ಇಬ್ಬರು ಸೇರಿ ಅವರ ನೇತೃತ್ವದಲ್ಲಿ ಎಲ್ಲ ಹುಡುಗರೆಲ್ಲ ಕೋಆಪರೇಟ್ ಮಾಡಿ ಇದನ್ನ ನಾವು 1 ತಿಂಗಳಿಂದ ಪ್ರಿಪೇರ್ ಮಾಡ್ತಾ ಇದ್ವಿ. ಇದು 1 ತಿಂಗಳಿಂದ ಇದು ಏನ್ ಥೀಮ್ ಅಂದ್ರೆ ಬಂದ್ಬಿಟ್ಟು ಇಸ್ರಾಯೇಲ್, ರೋಮ್ ಎಲ್ಲದೂ ಒಂದು ಬಿಲ್ಡಿಂಗ್ ಕಾನ್ಸೆಪ್ಟ್ ತಗೊಂಡು ಇದನ್ನ ನಾವು 1 ತಿಂಗಳಿಂದ ವರ್ಕ್ ಮಾಡಿ ಈ ಸರಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ. ಯಾಕಂದರೆ ದೊಡ್ಡ ಚರ್ಚ್ ಅಂದರೆ ಈ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡದು. ಸುಮಾರು ಜನ ಬರ್ತಾರೆ. ಸುಮಾರು ಜನ ಅಂದರೆ ಒಂದು 8-9-10 ಸಾವಿರ ಜನ ಡೈಲಿ ಬರ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ ನಾವು ನಮ್ಮ ಫಾದರ್ ಮುಖಾಂತರ ಎಲ್ಲ ಸೇರಿ ಇದನ್ನ ಮಾಡ್ತಾಯಿದ್ವಿ. ನಾವು 1 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಹ್ಯಾಂಡ್ ವರ್ಕು, ಯಾವುದು ರೆಡಿಮೇಡ್ ಇಲ್ಲ, ಎಲ್ಲ ಹ್ಯಾಂಡ್ ವರ್ಕ್ ಮಾಡಿ ಕೆಲಸ. ಸರ್, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 11 ಜನ ಕೆಲಸ ಮಾಡ್ತಾರೆ. 11 ಜನ. ಯಾವ್ಯಾವ ಊರಿಂದ ಬಂದಿದ್ದಾರೆ ಸರ್? ಎಲ್ಲ ನಮ್ಮ ಮೈಸೂರೇ, ಎಲ್ಲ ಮೈಸೂರೇ, ಎಲ್ಲ ಕ್ರಿಶ್ಚಿಯನ್ಗಳೇ ಎಲ್ಲ ಸೇರಿ ನಮ್ಮ ಒಂದು 11-12 ಜನ ಸೇರಿ ಕೆಲಸ ಮಾಡ್ತಾರೆ. ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು? ಈ ಬಾರಿ ಸ್ವಲ್ಪ ಗ್ರ್ಯಾಂಡ್ ಮಾಡ್ತಾ ಇದೀವಿ ಈ ಸರಿ. ಯಾಕಂದ್ರೆ ವರ್ಷ ಗ್ರ್ಯಾಂಡೇ ಅದು. ಈ ಸರಿ ನೀವು ಸ್ವಲ್ಪ ಗ್ರ್ಯಾಂಡ್ ಮಾಡ್ತಾ ಇದ್ದೀವಿ.
ಏನೇನೆಲ್ಲ ಇರುತ್ತೆ ಸರ್? ಮೇಡಮ್ ಇಲ್ಲಿ ಏನು ಅಂದ್ರೆ ಎಲ್ಲ ಕ್ರಿಬ್ ಅಂದ್ರೆ ಎಲ್ಲ ಮಾಡ್ತಾರೆ, ಎಲ್ಲ ಸ್ಟ್ಯಾಚು ಚಿಕ್ಕದ್ ಮಾಡ್ತಾರೆ. ನಾವು ಮ್ಯಾನ್ ಸೈಜೇ ಮಾಡಿದ್ದೀವಿ. ಅಲ್ಲೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅಲ್ಲಿ ಮ್ಯಾನ್ ಸೈಜ್ ಲೈಫ್ ಸೈಜ್ ಮಾಡ್ತಾ ಇದ್ದೀವಿ. ಅದು ಮತ್ತೆ ಒಂಟೆ, ಆಮೇಲೆ ಇದು ಹಸು, ಅದು ಸುಮಾರು ಕ್ಯಾರೆಕ್ಟರ್ಗಳು ಸುಮಾರು ಇದೆ. ಇದೆಲ್ಲ ರೆಡಿ ಆದ್ಮೇಲೆ ನಾಳೆ ಇವತ್ತು ಈವ್ನಿಂಗ್ ಗೊತ್ತಾಗುತ್ತೆ ನಿಮಗೆ. ಸೊ ಕ್ರಿಬ್ಗೆ ಬಳಸಲಾಗುವಂತ ಈ ರೀತಿಯಾದ ಐಡಲ್ಸ್ ಗಳನ್ನ ಆಂಟೋನಿ ಸಂಪತ್ ಅವ್ರ ಆರ್ಟಿಸ್ಟ್ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಹತ್ರ ಬನ್ನಿ ಮಾತಾಡ್ಕೊ ಬರೋಣ. ಸರ್, ಈ ಐಡಲ್ಸ್ ಆಕ್ಚುಲಿ ಮೇಡಮ್ ಇದು ಹೋಲ್ ಕಾನ್ಸೆಪ್ಟೇನೆ ನಾನು ಮತ್ತೆ ಐ ಮೀನ್ ಆಂಟೋನಿ ಮತ್ತೆ ಸ್ಟ್ಯಾನಿ ಅವರು ಇದನ್ನ ಪ್ಲಾನ್ ಔಟ್ ಮಾಡಿದ್ದೀವಿ. ಸೊ ಅದ್ರದ್ದು ಕ್ರಿಬ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಅರಮನೆ ನಗರಿ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ನಗರ ಇದ್ರು ದೇವ್ರು ಹುಟ್ಟಬೇಕಾದ್ರೆ ಅವ್ರಿಗೆ ಅಂತ ಒಂದು ಜಾಗ ಸಿಗ್ಲಿಲ್ಲ. ಅವ್ರು ಹುಟ್ಟಿದ್ದು ದನದ ಕೊಟ್ಟಿಗೆ ಮಾತ್ರ ಸಿಕ್ಕಿದ್ದು. ಇವಾಗ ಅಂತೆಲ್ಲ ಮೊದಲ ಕಾಲದಿಂದ ಅಂತೆಲ್ಲ ಇವಾಗ್ಲೂ ಅಷ್ಟೇನೆ ದೇವ್ರು ಅಂದಾಗ ಒಂದ್ ಕೆಲವು ಕಡೆ ನಡೀತದೆ ಅನ್ನಂಗೆ. ಬಟ್ ದೇವ್ರಿಗೆ ಆ ಟೈಮಲ್ಲಿ ವೆರಿ ಸಿಂಪಲ್ ಸಿಟಿ ಅನ್ನೋದನ್ನ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಕಂಪ್ಲೀಟ್ ಪ್ಲಾನ್ ನ ಅರೇಂಜ್ ಮಾಡಿದ್ದೀವಿ. ಮತ್ತೆ ಈ ಇಯರ್ ಸ್ವಲ್ಪ ಸ್ಪೆಷಲ್. ಸರ್, ಎಷ್ಟು ಐಡಲ್ಸ್ ಗಳಿದೆ ಇದರಲ್ಲಿ? ಐ ಥಿಂಕ್ ಇಟ್ಸ್ 16-17 ಐಡಲ್ಸ್ ಇದೆ. ಮತ್ತೆ ಮೆನಿ ಮೋರ್ ಆನಿಮಲ್ಸ್ ಸ್ಟಫನ್ಸ್ ಗಳಿದೆ. ಸರ್, ಇದೇ ಫಸ್ಟ್ ಟೈಮ್ ಈ ರೀತಿ ಐಡಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು? ಇಲ್ಲ, ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ ಮೇಡಮ್. ಈ ವರ್ಷ ಹ್ಯಾಡ್ ಆನ್ ಮಾಡ್ತಾ ಇದೀವಿ, ಅದನ್ನ ಇಂಪ್ರೂವೈಸ್ ಮಾಡ್ತಾ ಇದೀವಿ. ಅಂದ್ರೆ ಇಷ್ಟು ದೊಡ್ಡ ಐಡಲ್ಸ್ ಗಳನ್ನ ಇಟ್ಕೊಂಡು? ಹೌದು ಮೇಡಮ್, ನಾವು ಪ್ರೀವಿಯಸ್ ಇಯರ್ ಗಳೆಲ್ಲ ಮಾಡಿದ್ದೀವಿ. ಸೊ ನಮ್ದು ಒಂದು ಗ್ರೂಪ್ ಇದೆ. ಸೊ ಸ್ಪೆಷಲಿ ನನ್ನ ವರ್ಕರ್ಸ್ ಎಲ್ಲ ಟಾಪೆಸ್ಟ್ ವರ್ಕರ್ಸ್ಗಳೇ. ಅದರಲ್ಲಿ ಸ್ಪೆಷಲಿ ಹೇಳಕ್ ಹೋದ್ರೆ ರಾಬರ್ಟ್ ಅಂತ ಒಂದು ಹುಡುಗ ಇದ್ದಾನೆ ಮೇಡಮ್, ಆಲ್ ಓವರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ನಮ್ಗೆ ತುಂಬಾ ಅಂದ್ರೆ ತುಂಬಾ ಅವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಸೊ ನೋಡಿದ್ರಲ್ಲ, ಪ್ರತಿ ವರ್ಷಕ್ಕಿಂತ ಈ ವರ್ಷ ಕ್ರಿಸ್ಮಸ್ ಇನ್ನಷ್ಟು ವಿಶೇಷತೆಯನ್ನ ಹೊಂದಿರುವಂತದ್ದು. ಕೇವಲ ಮೈಸೂರಿಗರಲ್ಲದೆ ಬೇರೆ ಊರಿನ ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತದ್ದನ್ನ ನಾವಿಲ್ಲಿ ನೋಡಿದ್ವಿ. ಸೊ ಇನ್ಯಾಕ್ ತಡ, ಇನ್ನು ಯಾರ್ಯಾರು ಸೆಂಟ್ ಫಿಲೋಮಿನಾ ಚರ್ಚ್ಗೆ ಬಂದಿಲ್ಲ, ಆದಷ್ಟು ಬೇಗ ಬಂದು ಸೆಂಟ್ ಫಿಲೋಮಿನಾ ಚರ್ಚ್ ಅನ್ನ ಕಣ್ತುಂಬಿಕೊಳ್ಳಿ. ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಪ್ರಜಾನುಡಿ ಡಿಜಿಟಲ್. ಕ್ಯಾಮ್ರಾ ಪರ್ಸನ್ ಸಂಜಯ್ ಕುಮಾರ್ ಜೊತೆ ರೂಪಾ ಕುದ್ರಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.